ನಮ್ಮ ಕರ್ನಾಟಕದಲ್ಲಿ ನೇಮಕಾತಿ ತಿಥಿಯಾಗಿದೆ. ಈ ಕೂಡಲೇ ಸರ್ಕಾರ ನೇಮಕಾತಿ ಪ್ರಾರಂಭಿಸಬೇಕು ಮತ್ತೆ ವಯೋಮಿತಿ ಹೆಚ್ಚಿಸಬೇಕು. ಇದ್ರ ಸಲುವಾಗಿ ನಾವು ಆಗಸ್ಟ್ 4ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ತಿದೀವಿ. ಎಲ್ಲರೂ ಭಾಗವಹಿಸಿ ಈ ಒಂದು ಪ್ರತಿಭಟನೆನ ಯಶಸ್ವಿಗೊಳಿಸಬೇಕಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು, ನಮಸ್ಕಾರ. ನಮ್ಮ ಹೆಸರು ಶ್ರೀನಿವಾಸ ರಾಯಚೂರು ಅಂತೇಳಿ. ಅಕ್ಸರ್ ಸಂಸ್ಥೆ ವತಿಯಿಂದ ಆಗಸ್ಟ್ 4ನೇ ತಾರೀಕಿನಂದು ಬೆಂಗಳೂರು ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದನ್ನು ಕಾಂತ್ ಕುಮಾರ್ ಸರ್ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದು, ಈ ಹೋರಾಟದ ಕಾರಣಗಳೇನೆಂದರೆ, ಒಂದು, ಪೊಲೀಸ್ ಕಾನ್ಸ್ಟೇಬಲ್ ವಾಹಿನಿ ಮತ್ತು PSI ವಾಹಿನಿ ಮತ್ತು ಒಳ ಮೀಸಲಾತಿ ಹೊರಗಡೆ ಕಾರಣಕ್ಕಾಗಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು, ಇದು ಒಂದು ಬೃಹತ್ ಪ್ರಮಾಣದ ಹೋರಾಟ. ಕಾರಣ ಏನಪ್ಪ ಅಂದರೆ, ಸರ್ಕಾರಕ್ಕೆ ಬೇಡಿಕೆ ಮತ್ತು ಮನವಿಯನ್ನು ಸಲ್ಲಿಸುವುದಕ್ಕಾಗಿ. ಹಂಗಾಗಿ ಧಾರವಾಡ, ಬಿಜಾಪುರ, ಬಾಗಲಕೋಟೆ, ಬೆಂಗಳೂರು ಮತ್ತು ಇನ್ನಿತರ ಕರ್ನಾಟಕದ ಎಲ್ಲ ಜಿಲ್ಲಾ ಲೈಬ್ರರಿ ಮತ್ತು ತಾಲೂಕು ಲೈಬ್ರರಿ ಮತ್ತು ಗ್ರಾಮಗಳಲ್ಲಿ ಮನೆಯಲ್ಲಿ ಕುಳಿತು ಸ್ಟಡಿ ಮಾಡುತ್ತಿರುವಂಥ ಎಲ್ಲ ಸ್ಪರ್ಧಾರ್ಥಿಗಳು ಈ ಒಂದು ಹೋರಾಟಕ್ಕೆ ಬಂದು ಈ ಹೋರಾಟವನ್ನು ಒಂದು ಮಟ್ಟಕ್ಕೆ ಜಯಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ದಯಮಾಡಿ ಹೇಳ್ತಾ ಇದ್ದೀನಿ, ನೀವು ಧಾರವಾಡದಲ್ಲಿ ಕೂತು 5,000, 6,000, 7,000, 10,000 ಖರ್ಚು ಮಾಡಿ ಓದ್ತಾ ಇದ್ದೀರಾ, ಬೆಂಗಳೂರಲ್ಲಿ ಕೂತು ಓದ್ತಾ ಇದ್ದೀರಾ, ಲೈಬ್ರರಿಗಳಲ್ಲಿ ಕುಂತು ರೂಮ್ ಮಾಡ್ಕೊಂಡು ಓದ್ತಾ ಇದ್ದೀರಾ, ಆದರೆ ಯಾವುದೇ ರೀತಿ ನೋಟಿಫಿಕೇಷನ್ ಆಗ್ತಾ ಇಲ್ಲ. ಒಂದು ವೇಳೆ ಏನಾದರೂ ಆಗಸ್ಟ್ ನಂತರ ಒಳ ಮೀಸಲಾತಿ ಏನಾದರೂ ಕ್ಲಿಯರ್ ಆಗಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಇವೆರಡು ನೋಟಿಫಿಕೇಷನ್ ಇದ್ದಾವೆ, ಬೃಹತ್ ಮಟ್ಟದ ನೋಟಿಫಿಕೇಷನ್ ಆಗ್ತಾ ಇದ್ದಾವೆ. ಒಂದು ವೇಳೆ ಏನಾದರೂ ವಾಯುಮಿತಿ ಹೆಚ್ಚಳ ಆಗಿಲ್ಲಪ್ಪ ಅಂತಂದರೆ ನಮ್ಗೆ ಯಾರಿಗೂ ಅಪ್ಲಿಕೇಶನ್ ಹಾಕೋಕ್ಕೆ ಬರುವುದಿಲ್ಲ. ಆದ ಕಾರಣ